ಶ್ರೀನಿವಾಸ ದಾಸ ಕರಿಯಪ್ಪ ಲೆಕ್ಕಾಚಾರವೇನು? ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ವ್ಯಕ್ತಿಯ ವ್ಯಕ್ತಿತ್ವಕ್ಕಿಂತ ಜಾತಿಯೇ ಶ್ರೇಷ್ಠತೆಯೇ? ತೀವ್ರ ಕುತೂಹಲ ಕೆರಳಿಸಿರುವ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆ ಮತದಾನಕ್ಕೆ ಇನ್ನು ಕೇವಲ 3 ದಿನಗಳು ಬಾಕಿ ಉಳಿದಿದ್ದು, ಮತದಾನದ ದಿನಕ್ಕೆ ಕ್ಷಣಗಣನೆ ಆರಂಭವಾಗುತ್ತಿದ್ದಂತೆಯೇ ಕ್ಷೇತ್ರದೆಲ್ಲೆಡೆ ಪ್ರಭಾವಿ ಸಮುದಾಯದ ಪ್ರಭಾವ, ಹಣ ಹಂಚಿಕೆ ಮತ್ತಿತರ ನಾನಾ ಕಾರ್ಯತಂತ್ರಗಳು ಮೇಲುಗೈ ಸಾಧಿಸುತ್ತಾ ಇರೋದು ಉರಿ ಬೇಸಿಗೆಯ ಸೂರ್ಯನಷ್ಟೇ ಸ್ಪಷ್ಟವಾಗಿ ಕಂಡುಬರುತ್ತಿದೆ. ಇಲ್ಲಿ ಮಾರಾಟವಾದ ವ್ಯಕ್ತಿಗಳು ಯಾರು ಎಂಬುದೇ ಅರಿಯದಾಗಿದೆ. ಜಾತಿಯ ಮುಂದೆ ಎಲ್ಲವೂ ನಗಣ್ಯ. ಪ್ರಭಾವಿ ಶಾಮನೂರು ಕುಟುಂಬದ ಗುಡಿ ಕಾಂಗ್ರೆಸ್ ಅಭ್ಯರ್ಥಿ ಸಮರ್ಥ ಮಲ್ಲಿಕಾರ್ಜುನ ಅವರ ಎದುರು ಬಿಜೆಪಿಯ ಶ್ರೀನಿವಾಸ ದಾಸ ಕರಿಯಪ್ಪ ಕ್ಷೇತ್ರದಾದ್ಯಂತ ಭಾರೀ ಆರ್ಭಟದ ಪ್ರಚಾರ ನಡೆಸಿದ್ದಾರೆ. ಹಮಾಲಿಯೊಬ್ಬರ ಮಗನಾಗಿದ್ದು ರೈತರಾಗಿರುವ ಶ್ರೀನಿವಾಸ ದಾಸ ಕರಿಯಪ್ಪ ವ್ಯಕ್ತಿಗತವಾಗಿ ಸರಳ, ಎಲ್ಲರಿಗೂ ಸುಲಭವಾಗಿ ಲಭ್ಯವಾಗುವ ವ್ಯಕ್ತಿ. ಆದರೆ ಅವರನ್ನ ಪ್ರಬಲ ಲಿಂಗಾಯತ ಸಮುದಾಯ ಸಾಲಿಡ್ ಆಗಿ ಬೆಂಬಲಿಸದೆಯೇ ಎಂಬ ಗುಸುಗುಸು ಸ್ಥಳೀಯವಾಗಿ ಕೇಳಿಬರುತ್ತಿದೆ. ಬಿಜೆಪಿಯ ಘಟಾನುಘಟಿ ನಾಯಕರೆಲ್ಲರೂ ಬಿಜೆಪಿ ಅಭ್ಯರ್ಥಿಯ ಪರ ನೆಪ ಮಾತ್ರ ಪ್ರಚಾರದಲ್ಲಿ ತೊಡಗಿದ್ದಾರೆ ಅಂತ ಜನರು ಮಾತನಾಡುತ್ತಿದ್ದಾರೆ. ಅದು ನಿಜವೂ ಹೌದು. ಬಿಜೆಪಿ ಹಾಗೂ ಜೆಡಿಎಸ್ ಪಕ್ಷದ ಕಟ್ಟಾಳುಗಳು ದಾಂಗುಡಿ ಇಟ್ಟು ದಾಸ ಕರಿಯಪ್ಪ ಪರ ಪ್ರಚಾರ ನಡೆಸುತ್ತಿದ್ದಾರೆ. ಮನೆ ಮನೆ ಪ್ರಚಾರ ನೋಡಿದ್ರೆ ದಾಸ ಕರಿಯಪ್ಪ ವಿಧಾನಸಭೆ ಪ್ರವೇಶ ನಿಶ್ಚಿತ ಎಂದು ಕಂಡುಬರುತ್ತಿದೆ. ಆದರೆ ಅಖಿಲ ಭಾರತ ವೀರಶೈವ ಲಿಂಗಾಯತ ಸಂಘಟನೆಯ ಮಾಜಿ ಅಧ್ಯಕ್ಷರಾಗಿದ್ದ ದಿವಂಗತ ಶಾಮನೂರು ಶಿವಶಂಕರಪ್ಪ ಅವರ ಕುಟುಂಬ ಲಿಂಗಾಯತರ ವಿಷಯ ಬಂದಾಗ ಪಕ್ಷವನ್ನ ಲೆಕ್ಕಕ್ಕೆ ಇಡ್ತಾ ಇರಲಿಲ್ಲ. ಅಂಥ ಶಾಮನೂರು ಶಿವಶಂಕರಪ್ಪ ಅವರ ಮೊಮ್ಮಗನನ್ನ ಈ ಚುನಾವಣೆಯಲ್ಲಿ ಆ ಸಮುದಾಯ ಕಡೆಗಣಿಸಲು ಸಾಧ್ಯವೇ ಎಂಬ ಪ್ರಶ್ನೆ ಜನಸಾಮಾನ್ಯರನ್ನ ಕಾಡುತ್ತಿದೆ. ಪಕ್ಷಗಳನ್ನ ಹೊರಗಿಟ್ಟು ಅಭ್ಯರ್ಥಿಗಳನ್ನ ಮಾತ್ರ ನೋಡಿದ್ರೆ ನಾಯಕ ಸಮುದಾಯದ ಬಿಜೆಪಿಯ ಶ್ರೀನಿವಾಸ ದಾಸ ಕರಿಯಪ್ಪ ನಿಜಕ್ಕೂ ಗೆಲ್ಲಬೇಕು. ಕಾರಣ ಕ್ಷೇತ್ರದಲ್ಲಿ ಅಹಿಂದ ಮತದಾರರೇ ಹೆಚ್ಚು. ಅವರೆಲ್ಲರೂ ಪ್ರಾಮಾಣಿಕವಾಗಿ ಬೆಂಬಲಿಸಿದ್ರೆ ದಾಸ ಕರಿಯಪ್ಪ ಗೆಲುವು ನಿಶ್ಚಿತ. ಆದರೆ ಏನಾಗುತ್ತೋ ಕಾದು ನೋಡೋಣ.